ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಪಾಟೀಲ್ ಮಗ ಮತ್ತು ಪಾಟೀಲ್ ಹೆಂಡ್ತಿ ಎಲ್ಲರೂ ಹೋಗಿರ್ತಾರೆ. ಮತ್ತು ಸತ್ಯವ್ವ ಎಲ್ಲ ಹೋಗಿ ಸೌದತ್ತಿಲಿ ಪೂಜೆ ಮಾಡಿಕೊಂಡು, ಅಡುಗೆ ಮಾಡಿಕೊಂಡು, ಅಲ್ಲಲ್ಲೇ ಊಟ ಮಾಡಿಕೊಂಡು ಎಲ್ಲ ಇದು ಮಾಡ್ಕೊಂಡು ಬರ್ತಾರೆ. ಆಮೇಲೆ ತುಂಬ ಚೆನ್ನಾಗಿ ಹೋಗೋಕ್ಕೆಲ್ಲ ಚೆನ್ನಾಗಾಯಿತು ಅಂತೇಳಿ ತುಂಬ ಖುಷಿಯಾಗಿ ಎಲ್ಲರೂ ಬರ್ತಾರೆ. ಆಗ ಇಲ್ಲೇ ಹೋಗೋಣ, ಊರೊಳಗಡೆನೇ ಹೋಗೋಣ ಅಂಥೇಳಿ ಎಲ್ಲ ಊರೊಳಗಡೆನೇ ಬರ್ತಾರೆ. ಬಾಳು ಕೂಡ ಎಲ್ಲ ಬಾಳು ಹೇಳ್ದಂಗೆ ಎಲ್ಲರೂ ಕೇಳಿಕೊಂಡು ಮಾಡಿಕೊಂಡು ಸಂತೋಷವಾಗಿ ಊಟ ಮಾಡಿಕೊಂಡು ಅಲ್ಲಲ್ಲೇ ಕುರಿ ಮೇಯಿಸ್ಕೊಂಡು ಅಂತೂ ಇಂತೂ ಊರು ಬಂದು ಸೇರಿದ್ದಾರೆ. ಇಲ್ಲಿ ಊರಿಗೆ ಬಂದಾಗ ಪಾಟೀಲನ ಹೆಂಡ್ತಿ, ಪಾಟೀಲ ಮಗ ತುಂಬ ಖುಷಿಯಾಗೇ ಬಂದವ್ರೆ. ಬಾಳು ಮಾಮ ಹೇಳಿದ್ರು ಮದುವೆ ಆಗೋಗುತ್ತೆ ಅಂತೇಳ್ಬಿಟ್ಟು, ಹಂಗಾಗಿ ಏನೂ ತೊಂದರೆ ಇಲ್ಲ, ಮದುವೆ ಆಗ್ಬಿಡುತ್ತಂತೆ ಅಂತ. ಆವಾಗ ರೀ ಪಾಟೀಲ್ರೇ ಬರ್ರಿ ಇಲ್ಲಿ ಅಂತ ಕರೀತಾಳೆ ಹೆಂಡ್ತಿ. ಆಮೇಲೆ ಏನು ಹೇಳು, ಬಂದೆ ಅಂತ ಅವನು ಖುಷಿಯಾಗಿ ನಗಾಡ್ಕೊಂಡು ಬರ್ತಾನೆ. ಆಮೇಲೆ ಏನಾಯಿತು ಹೋಗಿದ್ದು, ಪೂಜೆ ಎಲ್ಲ ಚೆನ್ನಾಗಾಯ್ತಾ ಅಂತ ಕೇಳ್ತಾನೆ. ಹೌದು ಚೆನ್ನಾಗಾಯಿತು ಅಂತ ಹೇಳ್ತಾಳೆ. ಆಮೇಲೆ ಇಲ್ಲಿ ಒಂದು ಸಂತೋಷದ ವಿಷಯ ಇದೆ ಅಂತ ಹೇಳ್ತಾನೆ. ಏನು ವಿಷಯ ಅಂತ ಹೆಂಡ್ತಿ ಕೇಳ್ತಾಳೆ. ಮತ್ತು ಯಾರೋ ಊರವರು ಅವ್ರು ಬಂದು ಮಗಳನ್ನ ಕೊಡ್ತೀನಿ ನಿಮ್ಮ ಮಗನಿಗೆ ಅಂತ ಹೇಳೋದ್ರು ಅಂತ. ಅಯ್ಯೋ ಖುಷಿ ಮೇಲೆ ಖುಷಿ, ಎಷ್ಟೊಂದು ಸಂತೋಷದ ವಿಷಯ. ಹೌದು, ಅಲ್ಲೂ ಬಾಳುಮಮ್ಮ ಹೇಳಿದ್ರು ಹಾಗೇ ಆಗುತ್ತೆ ಮದುವೆ ಹೋಗಿ ಅಂತ ಹೇಳ್ಬಿಟ್ಟು ಎಲ್ಲ ಪೂಜೆ ಮಾಡಿಸಿ ಎಲ್ಲ ಮಾಡಿಕೊಟ್ರು ಅಂತ ಹೇಳ್ತಾಳೆ. ಬಾಳು ಮಾಮ ಮಾತ್ರ ಭಾಳ ಪುರುಷರು, ಭಾಳ ಇದು ಪಂಡಿತರು, ಅವ್ರು ಹೇಳ್ದಂಗೆ ಎಲ್ಲ ಆಗುತ್ತೆ, ಏನೂ ತೊಂದರೆ ಆಗಲ್ಲ, ನೀವು ಒಂದು ಸಲ ಅವ್ರನ್ಗೆ ಹೋಗಿ ಕ್ಷಮೆ ಕೇಳಿ, ಇನ್ಯಾವತ್ತೂ ಹಂಗೆ ಅನ್ನಲ್ಲ ಅಂತ ಹೇಳಿ ಅಂತ ಎಲ್ಲ ಹೇಳ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅಲ್ಲಿಂದ ತಂದಿದ್ದಂಥ ಅರಿಶಿನ ತೊಗೊಳ್ಳಿ, ಇದನ್ನು ಹಚ್ಕೊಳ್ಳಿ ಅಂತ ಗಂಡು ಕೊಡ್ತಾಳೆ. ಅವನು ಹಣೆಗೆ ಹಚ್ಕೋತಾನೆ. ತೊಗೊಂಡು ಕೊಡು ಇಲ್ಲಿ ಬಾಳು ಮಾಮನ ಹತ್ರ ಹೋಗಿ ನಾನು ಕ್ಷಮೆ ಕೇಳಬೇಕು, ನನ್ನ ಮಗನಿಗೆ ಮದುವೆ ಆಗುತ್ತೆ ಅಂತ ಹೇಳಿದ್ದಾರೆ, ಹಾಗೇ ಆಗುತ್ತೆ, ಸಂತೋಷ, ತುಂಬ ಸಂತೋಷ ಆಯಿತು ಅಂತ ಎಲ್ಲ ಹೇಳ್ತಾನೆ. ಆಗ ಪಾಟೀಲ್ಗಂತೂ ತುಂಬ ಸಂತೋಷ ಆಗಿಬಿಟ್ಟಿದೆ, ಮಗನ ಮದುವೆ ಆಗಿಬಿಡುತ್ತೆ ಅಂತ. ಅಪ್ಪ ನನ್ನ ಮದುವೆ ಆಗುತ್ತಂತೆ ಕಣಪ್ಪ, ಇಲ್ಲಿವರೆಗೆ ಮದುವೆ ಬೇಡ ಅಂತಿದ್ದೆ, ಈಗ ನಾನು ಮದುವೆ ಆಗ್ತೀನಿ ಕಣಪ್ಪ ಅಂತಾನೆ. ಇನ್ನೂ ಖುಷಿ ಆಗಿಬಿಡುತ್ತೆ, ಅಯ್ಯೋ ನನ್ನ ಮಗ ಮದುವೆಗೆ ಒಪ್ಕೊಬಿಟ್ನಲ್ಲ ಅಂತೇಳ್ಬಿಟ್ಟು ಖುಷಿ ಸಂತೋಷವಾಗಿ ಒಪ್ಕೊಬಿಡ್ತಾನೆ. ಆಮೇಲೆ ಅಲ್ಲಿ ಸಂಧ್ಯಾ ಹೋಗ್ತಾ ಇರ್ತಾನೆ, ರೋಡಲ್ಲಿ ಹೋಗ್ತಿರುವಾಗ ಆ ಕಡೆಯಿಂದ ಕಾಳಿಯ ಬಂದು ಸಂಧ್ಯಾ ನಿಲ್ಲೋ ಅಂತಾನೆ. ಆಮೇಲೆ ಯಾಕೋ ಅಂತೇಳಿ ಇವನು ಈ ಕಡೆಗೆ ಓಡಿ ಬರ್ತಾ ಇರ್ತಾನೆ. ಇಲ್ಲ ನಿಲ್ಲೋ ಅಂತೇಳಿ ಯಾಕೋ ಅಂತ ನಿಲ್ಲಿಸ್ಬಿಟ್ಟು ಕೇಳ್ತಾನೆ. ಅದಕ್ಕೆ ಸಂಧ್ಯಾ ಕಾಳಿಯ ಹೇಳ್ತಾನೆ, ನಮ್ಮ ಬೈರಿಯಿಂದ ಪಾಟೀಲ್ ಮಗನಿಗೆ ಮದುವೆ ಆಗುತ್ತೆ, ಬೈರಿ ಪೂಜೆ ಮಾಡವ್ರೆ ಅಂತ ಹೇಳ್ತಾನೆ. ಇಲ್ಲ ಬಾಳುಯಿಂದ ಆಗುತ್ತೆ, ಬೈರಿಯಿಂದ ಆಗಲ್ಲ, ಬಾಳು ಸೌದತ್ತಿ ಕರ್ಕೊಂಡೋಗಿ ಪೂಜೆ ಎಲ್ಲ ಮಾಡಿಸಿ ಬಾಳು ಹೆಂಗೆ ಹೇಳ್ತಾನೆ ಹಂಗೆ ಆಗುತ್ತೆ ಅಂತ ಹೇಳ್ತಾನೆ ಸದ್ಯ. ಅದಕ್ಕೆ ಕಾಳಿಯ ಹೇಳ್ತಾನೆ, ಇಲ್ಲ ನಮ್ಮ ಬೈರಿ ಹೆಂಗೆ ಪೂಜೆ ಮಾಡೋರು ಹಂಗಾಗುತ್ತೆ, ನಮ್ಮ ಬೈರಿ ಈಗ ರಿಟರ್ನ್ ಪೂಜೆ ಮಾಡೋಕ್ಕೆ ಹೇಳ್ತೀನಿ ನಾನು ಅಂತ ಹೇಳ್ತಾನೆ. ಸರಿ ಹೇಳ್ಕೊ ಹೋಗು, ನೋಡೋಣ, ಇನ್ನೊಂದು ವಾರದಲ್ಲಿ ಪಾಟೀಲ್ ಮಗನ ಮದುವೆ ಆಗೇ ಆಗುತ್ತೆ, ಯಾವ ಕಾರಣಕ್ಕೂ ನಿಲ್ಲಲ್ಲ ಅಂತ ಹೇಳ್ತಾನೆ. ಆಯಿತು ಅಂತ ಹೇಳ ಬಾಳು ಮಾಮಂಗೆ, ಬಾಳು ಮಾಮಂಗೂ ನಿನಗೂ ಕೆಟ್ಟದಾಗಲಿ ಅಂತೇಳಿ ಬೈರಿ ಹತ್ರ ಹೇಳ್ಬಿಟ್ಟು ಮಾಡಿಸ್ಲಾ ಅಂತ ಅವನು ಕಾಳಿಯ ಕೇಳ್ತಾನೆ. ಅದಕ್ಕೆ ಸರಿ ಮಾಡಿಸು, ಅದೇನು ಮಾಡಿಸ್ತೀಯ ಮಾಡಿಸು ನೋಡ್ತೀನಿ, ಆದರೆ ನಾನು ಬಾಳು ಮಾಮನ ಹತ್ರ ಹೋಗಿ ಹೇಳ ನಿನಗೂ ಮಾಡು ಅಂತೇಳಿ ಅಂತ. ಇರಲಿ ಬಿಡು, ಆಮೇಲೆ ಮಾತಾಡೋಣ ಅಂತ, ಈಗೇನು ಅದೇನೋ ಅಂತನೂ ವಿಷಯ ಅಲ್ಲ, ಸರಿ ಬಿಡು ಅಂತ ಹೋಗ್ತಾನೆ. ಹೋಗಿ ಆಮೇಲೆ ಆಗ ಇದು ಮಾಡ್ತಾನೆ, ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಸರಿ ಆಯಿತು ಅಂತ. ಆಮೇಲೆ ಇಲ್ಲಿ ಗಂಗವ್ವ ಸತ್ಯವ್ವನ ಕೂರಿಸ್ಕೊಂಡು ಕೇಳ್ತಾ ಇರ್ತಾಳೆ, ಹೆಂಗಾಯಿತು ಸೌದತ್ತಿದು ಹೋಗಿದ್ದು ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯ್ತಾ, ಪ್ರಸಾದ ಎಲ್ಲ ಆಯಿತಾ, ಮತ್ತು ಹೆಂಗೆ ಹೋದ್ರಿ, ಏನು ಮಾಡಿದ್ರಿ, ಏನೇನು ಕೆಲಸ ಮಾಡಿದ್ರಿ ಅಂತೆಲ್ಲ ಕೇಳ್ತಾಳೆ. ಅದಕ್ಕೆ ಸತ್ಯವ್ವ ಹೇಳ್ತಾಳೆ, ಏನಿಲ್ಲ, ಅವರದೇ ಅವರಿಗೆ, ನನ್ನ ಹತ್ರ ಏನೂ ಬರಲಿಲ್ಲ,
ಇಬ್ಬರು ಇದ್ರೂ ಕೂಡ ಅವ್ರೇನು ಅರಸಿವ ಅಂತ ಮಾತಾಡಲಿಲ್ಲ, ಏನಿಲ್ಲ. ಅವ್ರ ಪಾಡು ಅವರು, ನಾನು ನನ್ನ ಪಾಡು ಅಷ್ಟೇಯ ಅಂತ ಹೇಳಿ. ಪಾಟೀಲ್ ಹೆಂಡ್ತಿನೂ ಬಂದಿದ್ಲು ಅಂತ. ಮತ್ತು ಆಯ್ತಲ್ಲ, ಇಬ್ಬರು ಸೇರಿ ಕೆಲಸ ಮಾಡ್ಕೊಬೋದಿತ್ತಲ್ಲ ಅಂತ ನನ್ನ ಪಾಡಿ ನಾನು ಮಾಡ್ಕೋತಿದ್ದೆ. ಅವರು ಏನು ಮಾಡ್ತಿದ್ರು ನಂಗೆ ಗೊತ್ತಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.